यश्छन्दसामृषभो विश्वरूपः छन्दोऽभ्योऽध्यमृतात् समेन्द्रो मेधया शृणोतु अमृतस्य देवधारणो भूयासम् शरीरं मे विचर्षणम् जिह्वा मे मधुमत्तमा कर्णाभ्यां भूरिविश्रुवम् ब्रह्मणः कोशोऽसि मेधया पिहितः श्रुतं मे गोपाय ॐ शान्तिः 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 हरिः ॐ श्रीगुरुभ्यो नमः हरिः ॐ Universal prayer. Let's chant this together. O hidden light, vibrant in every atom. O hidden light, shining in every creature. O hidden love, embracing all in oneness. May each who feels himself as one with thee know he is also one with every other. Om Shanti, Shanti, Shanti. ಇಂದು ಶುಕ್ರವಾರ ಆಶ್ವಯುಜ ಬಹುಳ ಚತುರ್ಥಿ ಸಂಕಷ್ಟಹರ ಗಣಪತಿ ವ್ರತ ಬಹುಳ ಚತುರ್ಥಿ ಪ್ರತಿ ತಿಂಗಳು ಬಹುಳ ಚತುರ್ಥಿಯಂದು ಸಂಕಷ್ಟಹರ ಗಣಪತಿ ವ್ರತ. ಇಂದು ಕೂಡ ಅನೇಕ ಗಾಣಪತ್ಯರು ಗಣಪತಿ ಉಪಾಸಕರು ಉಪವಾಸವಿದ್ದು ಶ್ರೀ ಗಣಪತಿಯ ಆರಾಧನೆಯನ್ನು ಮಾಡುತ್ತಾ ಸಾಯಂಕಾಲ ಗಣಪತಿ ಪೂಜೆಯನ್ನು ಮಾಡಿ ಚಂದ್ರ ದರ್ಶನ ಆದ ನಂತರ ಅಲ್ಪ ಆಹಾರವನ್ನ ಸೇವನೆ ಮಾಡುವಂತಹ ವ್ರತವನ್ನ ಇಟ್ಕೊಂಡಿರ್ತಾರೆ. ಅಂತಹ ಶ್ರೇಷ್ಠವಾದಂತಹ ದಿನ ಇಂದು ಆಶ್ವಯುಜ ಬಹುಳ ಚತುರ್ಥಿ, ಗಣೇಶ ಚೌತಿ. ಇಂತಹ ಶ್ರೇಷ್ಠವಾದ ಶುಕ್ರವಾರದ ಮುಸ್ಸಂಜೆಯಲ್ಲಿ ಶ್ರೀ ಲಲಿತಾ ಸಹಸ್ರನಾಮದ ಮುಂದುವರಿದ 10 ಶ್ಲೋಕಗಳ ಪಾರಾಯಣ ತಾವು ಕೂಡ ನಮ್ಮೊಡನೆ ಪಾರಾಯಣವನ್ನು ಮಾಡಬಹುದು. ಇಂದು ಅಕ್ಟೋಬರ್ ತಿಂಗಳ 10ನೇ ತಾರೀಕು 2025ನೇ ಇಸವಿ, ಶ್ರೇಷ್ಠವಾದಂತಹ ಶುಕ್ರವಾರ. ಪ್ರಾರಂಭದಲ್ಲಿ ಧ್ಯಾನ ಶ್ಲೋಕ. ಸಿಂಧೂರಾರುಣ ವಿಗ್ರಹ ತ್ರಿನಯನ ಮಾಣಿಕ್ಯ ಮೌಲಿ ಸ್ಫುರತ್ ತಾರಾನಾಯಕ ಶೇಖರಾಂ ಸ್ಮಿತಮುಖೀಮಾಪೀನ ವಕ್ಷೋರುಹ ಪಾಣಿಭ್ಯಾಮಲಿಪೂರ್ಣರತ್ನಚಷಕಂ ರಕ್ತೋತ್ಪಲಂ ಬಿಭ್ರತಿ ಸೌಮ್ಯಾಂ ರತ್ನಘಟಸ್ಥರಕ್ತಚರಣ ಛಾಯೇತ್ ಪರಾಮಂಬಿಕಾ. ಓಂ ಐಂ ಹ್ರೀಂ ಕ್ಲೀಂ ಶ್ರೀಮಾತ್ರೇ ನಮಃ. 116ನೆಯ ಶ್ಲೋಕದಿಂದ 125ನೆಯ ಶ್ಲೋಕದವರೆಗೆ. ಪರಾಶಕ್ತಿಃ ಪರನಿಷ್ಠಾ ಪ್ರಜ್ಞಾನಘನರೂಪಿಣಿ ಮಾಧ್ವೀಪಾನಾಲಸಾಮತ್ತ ಮಾತೃಕಾ ವರ್ಣರೂಪಿಣಿ ಮಹಾಕೈಲಾಸ ನಿಲಯ ಮೃಣಾಲ ಮೃದುದೋರ್ಲತಾ ಮಹನೀಯ ದಯಾಮೂರ್ತಿ ಮಹಾಸಾಮ್ರಾಜ್ಯಶಾಲಿನಿ ಆತ್ಮವಿದ್ಯಾ ಮಹಾವಿದ್ಯಾ ಶ್ರೀವಿದ್ಯಾ ಕಾಮಸೇವಿತ ಶ್ರೀ ಷೋಡಶಾಕ್ಷರೀ ವಿದ್ಯಾ ತ್ರಿಕೂಟ ಕಾಮಕೋಟಿಕಾ ಕಟಾಕ್ಷ
किङ्करीभूत कमलकोटिसेवित शिरस्थिता चन्द्रनिभा फालस्थेन्द्रधनुः प्रभा हृदयस्था रविप्रख्या त्रिकोणान्तरदीपिका दाक्षायणी दैत्यहन्त्री दक्षयज्ञविनाशिनी दरान्दोलितदीर्घाक्षी दरहासोज्ज्वलन्मुखी गुरुमूर्तिर्गुणनिधिः गोमाता गुहजन्मभूः देवेशी दण्डनीतिस्था दहराकाशरूपिणी प्रतिपन्मुख्यराकान्त तिथिमण्डलपूजिता कलात्मिका कलानाथा काव्यालापविनोदिनी स चामररमावाणी सव्यदक्षिणसेविता आदिशक्तिरमेयात्मा परमा पावनाकृतिः अनेककोटिब्रह्माण्ड जननी दिव्यविग्रह क्लीङ्कारी केवलगुह्य कैवल्यपददायिनी त्रिपुरा त्रिजगद्वन्द्या त्रिमूर्तिस्त्रिदशेश्वरी ॐ शान्तिः हरिः ॐ श्रीगुरुभ्यो नमः हरिः ॐ 2 ನಿಮಿಷ ನಾಮಜಪ ನಾವು ಹೇಳಿಕೊಟ್ಟ ನಂತರ ತಾವು ಪುನರಾವರ್ತಿಸಬಹುದು. ಜಯ ಜಯ ಲಕ್ಷ್ಮೀ ನರಸಿಂಹ ವಜ್ರಸ್ತಂಭಜ ನರಸಿಂಹ 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 ವಜ್ರಸ್ತಂಭಜ ನರಸಿಂಹ ವಜ್ರಸ್ತಂಭಜ ನರಸಿಂಹ ಶ್ರೇಷ್ಠವಾದಂತಹ ಈ ಶುಕ್ರವಾರದ ವಿವೇಕ ಚೂಡಾಮಣಿಯನ್ನು ಅಧ್ಯಯನ ಮಾಡುವಂತಹ ಸಂದರ್ಭದಲ್ಲಿ ಆಚಾರ್ಯ ಶಂಕರರ ಒಂದು ದಿವ್ಯವಾದ ಭಜನೆ, ಶಿವ ಭಜನೆ, ಆದಿಶಂಕರರ ಭಜನೆ ಹೇಳಿಕೊಡ್ತೇವೆ. ತಾವು ಪುನರಾವರ್ತಿಸಬಹುದು.
मङ्गलं गुरुशङ्कर जय मङ्गलं गुरुशङ्कर मङ्गलं गुरुशङ्कर जय मङ्गलं गुरुशङ्कर सङ्गरहितमुनिपुङ्गववन्दित सङ्गरहितमुनिपुङ्गववन्दित मङ्गलं गुरुशङ्कर जय मङ्गलं गुरुशङ्कर ಎಂದಿಗೂ ಹರಿಯದ ಬಂಧದೊಳಿರುವೆನ ಸಂದೇಹ ಹರಿಸುತ ಎನ್ನ ಸಂದೇಹ ಹರಿಸುತ ಕುಂದದ ಬ್ರಹ್ಮಾನಂದದಿ ಬೆರೆಸಿದೆ मङ्गलं गुरुशङ्कर जय मङ्गलं गुरुशङ्कर ಕಾತರವಳಿಯುವ ರೀತಿಯ ನರಿಯದೆ ಭೀತಿಯಂ ತಪಿಸುವ ಭವಭೀತಿಯಂ ತಪಿಸುವ ಪಾತಕಿಯನ್ನು ಪರಮಾತ್ಮನ ಮಾಡಿದೆ मङ्गलं गुरुशङ्कर जय मङ्गलं गुरुशङ्कर ರೂಢಿಯೊಳಿರುವೆನ ಗೂಢವನರಿಯದೆ ನಾಡೆಲ್ಲ ಬಳಸಿದ ಈ ನಾಡೆಲ್ಲ ಬಳಸಿದ ಮೂಢನ ಪರಮಾರೂಢನ ಮಾಡಿದೆ मङ्गलं गुरुशङ्कर जय मङ्गलं गुरुशङ्कर तामसवर्जित कामितदायक सोमशेखर निभ जय सोमशेखर निभ कामहरण शिव राम विनुत पद मङ्गलं गुरुशङ्कर जय मङ्गलं गुरुशङ्कर सङ्गरहित मुनि पुङ्गववन्दित मङ्गलं गुरुशङ्कर जय मङ्गलं गुरुशङ्कर जय मङ्गलं गुरुशङ्कर जय मङ्गलं गुरुशङ्कर सिद्धांत अवधूत चिंतन श्री गुरुदेव दत्त जय जय रघुवीर समर्थ श्री सद्गुरुनाथ महाराज की जय।
हर हर नमः पार्वती पतये हर हर महादेव शंभो ವಿವೇಕ ಚೂಡಾಮಣಿಯ ಕೆಲವು ಶ್ಲೋಕಗಳ ಪಾರಾಯಣ ಹಾಗೆ ಅದರ ಜೊತೆಗೆ ಮನನ ಆ ನಂತರ ಇಂದಿನ ಅವಧಿಯಲ್ಲಿ ಈ ವಿಷಯದ ಮುಂದುವರಿದ ಭಾಗವನ್ನು ನೋಡೋಣ. ಪ್ರಾರಂಭದಲ್ಲಿ ಮಂಗಳಾಚರಣ ಶ್ಲೋಕ. ಸರ್ವ ವೇದಾಂತ ಸಿದ್ಧಾಂತ ಗೋಚರಂ ತಮಗೋಚರಂ ಗೋವಿಂದಂ ಪರಮಾನಂದಂ ಸದ್ಗುರುಂ ಪ್ರಣತೋಸ್ಮ್ಯಹಂ ಶ್ರೀಗುರುಂ ಪ್ರಣತೋಸ್ಮ್ಯಹಂ. ಅನಾದಾನ ವಿಸರ್ಗಾಭ್ಯಾಂ ಈಶನ್ನಾಸ್ತಿ ಕ್ರಿಯಾ ಮುನೇಃ ತದೇಕನಿಷ್ಠಯಾ ನಿತ್ಯಂ ಸ್ವಾಧ್ಯಾಸಾಪನಯಂ ಕುರು. ತತ್ವಮಸ್ಯಾದಿವಾಕ್ಯೋತ್ಥ ಬ್ರಹ್ಮಾತ್ಮೈಕತ್ವಬೋಧತಃ ಬ್ರಹ್ಮಣ್ಯಾತ್ಮತ್ವದಾರ್ಢ್ಯಾಯ ಸ್ವಾಧ್ಯಾಸಾಪನಯಂ ಕುರು. ಅಹಂ ಭಾವಸ್ಯ ದೇಹೇಸ್ಮಿನ್ ನಿಷ್ಪೇಷ ವಿಲಯಾವಧಿ ಸಾವಧಾನೇನ ಯುಕ್ತಾತ್ಮಾ ಸ್ವಾಧ್ಯಾಸಾಪನಯಂ ಕುರು. ಪ್ರತೀತಿರ್ಜೀವ ಜಗತೋ ಸ್ವಪ್ನವದ್ಭಾತಿ ಯಾವತ ತಾವನ್ನಿರಂತರಂ ವಿದ್ವನ್ ಸ್ವಾಧ್ಯಾಸಾಪನಯಂ ಕುರು. ನಿದ್ರಾಯ ಲೋಕವಾರ್ತಾಯ ಶಬ್ದಾಧೇರಪಿ ವಿಸ್ಮೃತೆ ಕ್ವಚಿನ್ನಾವಸರಂ ದತ್ವಾ ಚಿಂತಯಾತ್ಮಾನಮಾತ್ಮನಿ. ಮಾತಾ ಪಿತ್ರೋರ್ಮಲೋದ್ಭೂತಂ ಮಲಮಾಂಸಮಯಂ ವಪುಃ ತ್ಯಕ್ತ್ವಾ ಚಾಂಡಾಲವದ್ದೂರಂ ಬ್ರಹ್ಮೇ ಭೂಯ ಕೃತಿ ಭವ. ಓಂ ಶಾಂತಿ ಶಾಂತಿ ಶಾಂತಿ.
ಹರಿಃ ಓಂ ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಆಚಾರ್ಯ ಶಂಕರರು ಈ ವಿವೇಕ ಚೂಡಾಮಣಿ ಎಂಬ ದಿವ್ಯ ಪ್ರಕರಣ ಗ್ರಂಥದಲ್ಲಿ ಶಿಷ್ಯನನ್ನು ಕ್ರಮೇಣ ಕ್ರಮಶಃ ಪ್ರಗತಿಯ ಪಥದಲ್ಲಿ ಸಾಗಿಸುತ್ತಿದ್ದಾರೆ. ಪ್ರಾರಂಭದಲ್ಲಿ ಜನ್ಮದ ಉತ್ಕೃಷ್ಟತೆಯನ್ನು ತಿಳಿಸುತ್ತಾ ಯಾವ ರೀತಿ ನಾವು ಶರೀರವನ್ನು ಕಾಪಾಡಿಕೊಳ್ಳಬೇಕು, ಕಾರಣ ಈ ಜನ್ಮ ಅತ್ಯಂತ ದುರ್ಲಭ ಎಂದು ಹೇಳಿದ್ದಾರೆ. ಆ ನಂತರ ಯಾವ ರೀತಿಯಲ್ಲಿ ನಾವು ವಿಚಾರಧಾರೆಯಲ್ಲಿ ಮುಂದುವರಿಯಬೇಕು ತಿಳಿಸುತ್ತಾ ಈಗ ತಿಳಿಸ್ತಾ ಇದ್ದಾರೆ. ಈಗ ಚರ್ಚೆ ಮಾಡುತ್ತಿರುವಂತಹ ವಿಷಯದಲ್ಲಿ ನಮ್ಮ ಅಧ್ಯಾಸವನ್ನು ನಾವು ಹೋಗಲಾಡಿಸಿಕೊಳ್ಳಬೇಕು. ಅನೇಕ ಉಪಮೆ, ದೃಷ್ಟಾಂತ, ಉದಾಹರಣೆಗಳ ಮೂಲಕ ಆಚಾರ್ಯ ಶಂಕರರು ನಮಗೆ ತಿಳಿಯಪಡಿಸುತ್ತಿದ್ದಾರೆ. ನಮ್ಮ ಅಧ್ಯಾಸವನ್ನು, ನಮ್ಮ ಅಜ್ಞಾನವನ್ನು, ನಮ್ಮ ವಿಚಿತ್ರ ಆರೋಪವನ್ನು ಹೋಗಲಾಡಿಸಿಕೊಳ್ಳಬೇಕು. ಸತ್ಯದ ಅರಿವು ಜಾಗೃತವಾಗಬೇಕು. ನೋಡಿ, ಮತ್ತೊಂದು ಉದಾಹರಣೆ. ಮಾತಾ ಪಿತ್ರೋರ್ಮಲೋದ್ಭೂತಂ ಮಲಮಾಂಸಮಯಂ ವಪುಃ. ವಪುಃ ಈ ಶರೀರ, ಈ ದೇಹ, ಈ ಕಾಯ ಮಲಮೂತ್ರಾದಿಗಳ ಸಂಗಮದಿಂದ ಮಾಡಿರುವಂಥದ್ದು. ಹೌದಲ್ಲ? ಮಾತಾ ಪಿತೃಗಳ ಮಲೋದ್ಭೂತಂ, ಆ ಒಂದು ಅತ್ಯಂತ ಮೈಲಿಗೆ ಯುಕ್ತವಾದಂಥದ್ದು, ಅತ್ಯಂತ ನೀಚಯುಕ್ತವಾದಂತಹ ದ್ರವದಿಂದ ಉತ್ಪನ್ನವಾಗಿರುವುದು ಈ ಶರೀರ. ಹೌದಲ್ಲ? ಆ ಶುಕ್ರಾಣು ವೀರ್ಯಾಣುಗಳಿಂದ ಉತ್ಪನ್ನವಾದಂತಹ ಈ ಶರೀರ ಬೆಳೆಯುತ್ತಿರುವಾಗಲೂ ಕೂಡ ಮಲ ಮೂತ್ರ ಮಾಂಸಗಳಿಂದ ತುಂಬಿದೆ. ಪ್ರತಿನಿತ್ಯ ಅದನ್ನು ನಾವು ವಿಸರ್ಜಿಸುತ್ತಿರಬೇಕು. ಇಲ್ಲದಿದ್ದರೆ ಶರೀರ ವಿಷಮಯವಾಗಿ ಬಿಡುವುದು. ಅರ್ಥ ಏನು? ನಾವು ಶರೀರದ ತಾದಾತ್ಮ್ಯತೆಯಿಂದ ದೂರ ಇರಬೇಕು. ಯಾವ ರೀತಿ ದೂರ ಇರಬೇಕು? ತ್ಯಕ್ತ್ವಾ ಚಾಂಡಾಲವದ್ದೂರಂ. ಯಾವ ರೀತಿ ಒಬ್ಬ ಕೊಳಕಾದ ಮನುಷ್ಯನಿಂದ ದೂರ ಇರ್ತೀವಿಯೋ ಹಾಗೆ. ಹೌದಲ್ಲ? ಯಾರಾದ್ರೂ ಮೈಪೂರ್ತಿ ಮಲವನ್ನ ಮೆತ್ತುಕೊಂಡು ಮೂತ್ರಾದಿಗಳು ಮಾಡಿಕೊಂಡು ಶುದ್ಧ ಮಾಡಿಕೊಳ್ಳದೆ ಅರೆ ಬಟ್ಟೆಯನ್ನ ಉಟ್ಟು ಯಾವ್ಯಾವುದೋ ಆಹಾರವನ್ನು ಸೇವನೆ ಮಾಡ್ತಾ ಅತ್ಯಂತ ಅಸಹ್ಯವಾಗಿ ಇದ್ದರೆ ನಾವು ಆ ವ್ಯಕ್ತಿಯ ಕಡೆಗೆ ನೋಡ್ತೀವಿ ಏನು? ನೋಡಿದ್ರು ಅಥವಾ ನೋಡಿದ ಕೂಡಲೇ ತಕ್ಷಣ ಹಿಂದಕ್ಕೆ ಬರ್ತೇವೆ. ಆ ವ್ಯಕ್ತಿಯನ್ನು ಮುಟ್ಟಿಸಿಕೊಳ್ಳುವುದಿಲ್ಲ. ಅದು ಹೆಂಗಸಾಗಲಿ ಅಥವಾ ಗಂಡಸಾಗಲಿ. ಹೌದಲ್ಲ? ಪುರುಷವಾಗಲಿ ಮಹಿಳೆಯಾಗಲಿ, ಯಾರು ಅತ್ಯಂತ ಅಸಹ್ಯವಾಗಿ ಅತ್ಯಂತ ಹೀನಾಯ ಸ್ಥಿತಿಯಲ್ಲಿ ಇರ್ತಾರೆಯೋ ಅವರಿಂದ ನಾವು ದೂರ ಇರ್ತೇವೆ. ಅವರನ್ನು ಮುಟ್ಟಿಸಿಕೊಳ್ಳುವುದಿಲ್ಲ. ಹೌದಲ್ಲ? ಯಾಕೆ? ಅವರು ಬಹಳ ನಿಕೃಷ್ಟವಾಗಿದ್ದಾರೆ, ಶುದ್ಧವಾಗಿಲ್ಲ, ಅವರು ಅಶುದ್ಧವಾಗಿದ್ದಾರೆ, ಮೈಲಿಗೆ ಯುಕ್ತವಾಗಿದ್ದಾರೆ, ಅತ್ಯಂತ ಕೊಳಕಾಗಿದ್ದಾರೆ, ಅತ್ಯಂತ ದುರ್ವಾಸನೆಯಿಂದ ಕೂಡಿದವರಾಗಿದ್ದಾರೆ. ವಿಚಾರ ಮಾಡಿ. ಯಾವ ರೀತಿ ಅಂತಹ ವ್ಯಕ್ತಿಗಳಿಂದ ದೂರ ಇರ್ತೀವಿಯೋ ಅದೇ ರೀತಿಯಲ್ಲಿ ನಮ್ಮ ಈ ಶರೀರದಿಂದ ನಾವು ಆಸಕ್ತಿಯನ್ನು ವಹಿಸದೆ ದೂರ ಉಳಿಯಬೇಕು. ಶರೀರವನ್ನು ಚೊಕ್ಕವಾಗಿಟ್ಟುಕೊಳ್ಳಬೇಕು, ಗೌರವಿಸಬೇಕು ಈ ಶರೀರವನ್ನು. ಆದರೆ ಈ ಶರೀರವೇ ನಾವಲ್ಲ ಎನ್ನುವ ತತ್ವವನ್ನು ಸದಾ ಜಾಗೃತಿಯಲ್ಲಿ ಇಟ್ಕೊಂಡಿರ್ಬೇಕು. ಬ್ರಹ್ಮೀ ಭೂಯ ಕೃತಿ ಭವ. ನಾವು ಶರೀರ ಧಾರಣೆ ಮಾಡಿದ್ದೇವೆ, ಹೌದು, ಆದರೆ ಶರೀರಿಗಳಲ್ಲ. ನಾವು ಬ್ರಹ್ಮ ಸಂಭೂತರು. ಬ್ರಹ್ಮ ಭಾವವನ್ನು ನಾವು ಜಾಗೃತ ಮಾಡಿಕೊಳ್ಳಬೇಕು. ನೋಡುವ ಈ ಶ್ಲೋಕದ ತಾತ್ಪರ್ಯ, ಅನ್ವಯ, ಆನಂತರ ತಾತ್ಪರ್ಯ. ಮಾತಾಪಿತ್ರೋಹೋ, ತಾಯಿ ತಂದೆಗಳ ಮಲೋದ್ಭೂತಂ ಶುಕ್ಲ ಶೋಣಿತಗಳಿಂದ
ಶುಕ್ಲಾಣು ವೀರ್ಯಾಣುಗಳಿಂದ ಉತ್ಪನ್ನವಾದ ಮಲಮಾಂಸಮಯಂ ಮಲಮಾಂಸಮಯವಾದ ವಪುಹು ಶರೀರವನ್ನು ಚಾಂಡಾಲವತ್ ಚಂಡಾಲನನ್ನು ಹೇಗೋ ಹಾಗೆ ದೂರಂ ತ್ಯಕ್ವ ದೂರವಾಗಿ ಬಿಟ್ಟು ಬ್ರಹ್ಮೀಭೂಯ ಬ್ರಹ್ಮವಾಗಿ ಕೃತೀಭವ ಕೃತಕೃತ್ಯನಾಗು ಸಾರ್ಥಕ್ಯತೆಯನ್ನು ಹೊಂದು. ತಂದೆ ತಾಯಿಗಳಿಂದ ಉತ್ಪನ್ನವಾಗಿ ಮಲಮಾಂಸಮಯವಾದ ಶರೀರವನ್ನು ಚಂಡಾಲನನ್ನು ಹೇಗೋ ಹಾಗೆ ದೂರವಾಗಿ ತೊರೆದು ಬ್ರಹ್ಮವಾಗಿ ಕೃತಕೃತ್ಯನಾಗು. ಎಷ್ಟು ಸುಂದರವಾಗಿದೆ ನೋಡಿ ಈ ಉದಾಹರಣೆ. ಯಾವ ರೀತಿ ನಾವು ಕಲ್ಮಶರಹಿತವಾಗಿ ಶುದ್ಧವಾಗಿ ಇರಲು ಪ್ರಯತ್ನಿಸುತ್ತೇವೆಯೋ ಅದೇ ಶುದ್ಧತ್ವವನ್ನು ಬ್ರಹ್ಮಮಯವಾಗಿಸಿಕೊಳ್ಳಬೇಕು. ಬ್ರಹ್ಮಮಯವಾಗಿಸಿಕೊಂಡರೆ ನಮ್ಮ ಅಂತಃಕರಣ ತನ್ನಷ್ಟಕ್ಕೆ ತಾನೇ ಶುದ್ಧವಾಗಿರುತ್ತೆ. ಅಥವಾ ಶುದ್ಧವಾದ ಮನಸ್ಸು ಸದಾ ಬ್ರಹ್ಮಮಯವಾಗಿಯೇ ಇರುವುದು. ಎಷ್ಟು ಚಂದ ಇದೆಯಲ್ಲ. ಮುಂದೆ ನೋಡುವ ಮತ್ತೊಂದು ಉದಾಹರಣೆಯ ಮೂಲಕ ಆಚಾರ್ಯ ಶಂಕರರು ಅಧ್ಯಾಸವನ್ನು ಹೇಗೆ ಹೋಗ್ಲಾಡಿಸ್ಕೊಳ್ಬೇಕು ಹೇಳ್ತಾ ಇದ್ದನು. ಘಟಾಕಾಶಂ ಮಹಾಕಾಶಃ ಇವಾತ್ಮಾನಂ ಪರಾತ್ಮನಿ ವಿಲಾಪ್ಯಾಖಂಡ ಭಾವೇನ ತೂಷ್ಣೀನ್ ಭವ ಸದಾ ಮುನೇ. ಹೇ ಮುನೆ, ಮತ್ತೊಮ್ಮೆ ಹೇಳುವ. ಘಟಾಕಾಶಂ ಮಹಾಕಾಶೇ, ಅಲ್ಲಿ ಮಹಾಕಾಶೇ ಮಾಡಿಕೊಳ್ಳಿ. ಆ ಮುದ್ರಣದಲ್ಲಿ ಏನು ದೋಷ ಇಲ್ಲ, ಆದ್ರೆ ಸಂಧಿ ವಿಚ್ಛೇದ. ಮಹಾಕಾಶೇ ಇವ ಅಲ್ಲಿ ಮುಂದೆ ಸ್ವರವಿರುವುದರಿಂದ ಇಲ್ಲಿ ಆ ಏಕಾರ ಅನ್ನುವಂಥದ್ದು ಲೋಪವಾಗಿದೆ. ಮತ್ತೊಮ್ಮೆ ಘಟಾಕಾಶಂ ಮಹಾಕಾಶೇ ಇವಾತ್ಮಾನಂ ಪರಾತ್ಮನಿ ವಿಲಾಪ್ಯಾಖಂಡ ಭಾವೇನ ತೂಷ್ಣೀಂ ಭವ ಸದಾ ಮುನೇ. ಹೇ ಮುನೆ, ಹೇ ಋಷಿಯೇ, ಹೇ ಸಾಧಕನೇ, ಹೇ ತಪಸ್ವಿಯೇ, ಘಟಾಕಾಶಂ ಗಡಿಗೆಯಿಂದ ಪರಿಚ್ಛಿನ್ನವಾದ ಆಕಾಶವನ್ನು ಮಹಾಕಾಶೇ ಇವ ಮಹಾಕಾಶದಲ್ಲಿ ಹೇಗೋ ಹಾಗೆ ಆತ್ಮಾನಂ ಜೀವಾತ್ಮನನ್ನು ಪರಮಾತ್ಮನಲ್ಲಿ ವಿಲಾಪ್ಯ ಲಯಗೊಳಿಸಿ ಸದಾ ಯಾವಾಗಲೂ ಅಖಂಡ ಭಾವದಿಂದ ತೂಷ್ಣೀಂ ಭವ ಮೌನವಾಗಿರು. ಈ ಉದಾಹರಣೆ ಸ್ವಲ್ಪ ವಿಶೇಷವಾಗಿದೆ, ಬಹಳ ಚೆನ್ನಾಗಿದೆ. ನೋಡುವ ತಾತ್ಪರ್ಯದ ನಂತರ ಇದರ ವಿಸ್ತೃತ ವಿವರಣೆಯನ್ನು. ಗಡಿಗೆಯಿಂದ ಪರಿಚ್ಛಿನ್ನವಾದ ಆಕಾಶವನ್ನು ಮಹಾಕಾಶದಲ್ಲಿ ಲಯಗೊಳಿಸುವಂತೆ ಜೀವಾತ್ಮನನ್ನು ಪರಮಾತ್ಮನಲ್ಲಿ ಲಯಗೊಳಿಸಿ ಯಾವಾಗಲೂ ಅಖಂಡ ಭಾವದಿಂದ ಮೌನವಾಗಿರು. ಅತ್ಯಂತ ಸೊಗಸಾದಂತಹ ಉದಾಹರಣೆ ನೋಡಿ. ಘಟಾಕಾಶ, ಘಟ ಒಂದು ಗಡಿಗೆ, ಒಂದು ಮಡಕೆ, ಒಂದು ಘಟ ನಿಮ್ಮ ಹತ್ರ ಇದೆ. ಈಗ ಆ ಘಟದ ಒಳಗೆ ಏನಿದೆ ಅಂತ ನೋಡಿದ್ರೆ ಖಾಲಿಯಾಗಿದೆ, ಅಂದರೆ ಆಕಾಶವಿದೆ. ಗಡಿಗೆಯೊಳಗಿರುವಂತಹ ಆಕಾಶವನ್ನು ನಾವು ಘಟಾಕಾಶ ಅಂತ ಕರಿಬಹುದು, ಹೌದಲ್ಲ? ಯಾಕೆಂದ್ರೆ ಗಡಿಗೆಯೊಳಗಿರುವಂತಹ ಆಕಾಶ ಅಂದ್ರೇನು? ಆ ಆಕಾಶ ಗಡಿಗೆಯ ಆಕಾರಕ್ಕೆ ಪರಿಚ್ಛಿನ್ನವಾಗಿದೆ, ಹೌದಲ್ಲ? ಗಡಿಗೆಯೊಳಗಿರುವ ಆಕಾಶ ಘಟಾಕಾಶ. ಅದೇ ಹೊರಗಡೆಯ ಆಕಾಶ ಇದೆ, ವಿಸ್ತೃತವಾಗಿ ವಿಶಾಲವಾಗಿ ಇದೆ. ಅದೇನದು? ಅದು ಮಹಾಕಾಶ. ಈಗ ನೋಡಿ, ಯಾಕೆ ನಾವು ಈ ಮಹಾಕಾಶವನ್ನು ಗಡಿಗೆಯ ಆಕಾಶದಿಂದ ಬೇರ್ಪಡಿಸಿ ಹೇಳ್ತಾ ಇದ್ದೇವೆ? ಯಾಕೆಂದ್ರೆ ಆ ಗಡಿಗೆ ಒಂದು ಆಕಾರದಲ್ಲಿದೆ, ಅದು ಮಹಾಕಾಶದಿಂದ
ಪರಿಚ್ಛಿನ್ನವಾಗಿದೆ. ಹಾಗಾದ್ರೆ ಘಟಾಕಾಶ ಮಹಾಕಾಶ ಬೇರೆ ಬೇರೆ ಏನು? ಖಂಡಿತ ಬೇರೆ ಅಲ್ಲ. ಮತ್ತೆ ನಾವು ಯಾಕೆ ಬೇರೆ ಬೇರೆ ಹೆಸರನ್ನು ಹೇಳ್ತಾ ಇದ್ದೇವೆ? ಇದು ಘಟಾಕಾಶ, ಅದು ಮಹಾಕಾಶ. ಗಡಿಗೆ ಎಂಬ ಪರಿಚ್ಛಿನ್ನವಾದ ವಸ್ತು ಇರುವುದರಿಂದ ಅದನ್ನು ಘಟಾಕಾಶ ಅಂತ ಹೇಳ್ತಾ ಇದ್ದೇವೆ. ಗಡಿಗೆ ಒಡೆದು ಹೋಗುತ್ತೆ, ಮಣ್ಣಿನಿಂದ ಮಾಡಿರುವಂಥದ್ದು ಒಡೆದು ಹೋಗುತ್ತೆ. ಒಡೆದಾಗ ಏನ್ ಹೇಳ್ತೇವೆ ನಾವು? ಗಡಿಗೆಯ ಆಕಾಶ, ಘಟಾಕಾಶ ಏನಿತ್ತೋ ಅದು ಮಹಾಕಾಶದಲ್ಲಿ ವಿಲೀನವಾಯಿತು. ಹಾಗಾದ್ರೆ ಮೊದಲು ವಿಲೀನವಾಗಿರ್ಲಿಲ್ವೇ? ಆಗ್ಲೂ ಕೂಡ ಹಾಗೇ ಇತ್ತು. ಆದ್ರೆ ಆ ಪರಿಚ್ಛಿನ್ನತೆ ಇದ್ದದ್ದರಿಂದ ನಾವು ಘಟಾಕಾಶ ಮಹಾಕಾಶ ಬೇರೆ ಬೇರೆಯಾಗಿ ಹೇಳ್ತಾ ಇದ್ವಿ. ಯಾವಾಗ ಆ ಪರಿಚ್ಛಿನ್ನವಾದಂತಹ ಗಡಿಗೆ ಒಡೆದು ಹೋಯ್ತು, ಘಟಾಕಾಶ ಎಂಬ ಹೆಸರನ್ನು ಹೇಳದೆ ಮಹಾಕಾಶದಲ್ಲಿ ವಿಲೀನವಾಗಿದೆ ಅಂತಲೇ ಹೇಳ್ತಾರೆ. ಹೌದಲ್ಲ? ಹೇಗೆ ಮಹಾಕಾಶದಲ್ಲಿ ಘಟಾಕಾಶ ವಿಲೀನವಾಗಿ ಹೋಯಿತೋ ಅದೇ ರೀತಿಯಲ್ಲಿ ಆತ್ಮಾನಂ ಪರಮಾತ್ಮನಿ, ಈ ಒಂದು ಜೀವಾತ್ಮ ಏನು ಶರೀರದಲ್ಲಿದೆ, ಈ ಶರೀರ ಬಿದ್ದ ಕೂಡಲೇ, ಗಡಿಗೆ ಒಡೆದ ಕೂಡಲೇ ಘಟಾಕಾಶ ಮಹಾಕಾಶ ಹೇಗೆ ಆಯಿತೋ ಅದೇ ರೀತಿಯಲ್ಲಿ ಯಾವಾಗ ಈ ಪರಿಚ್ಛಿನ್ನವಾದಂತಹ ಈ ಶರೀರ, ಸ್ಥೂಲ ಶರೀರ ಬಿದ್ದೋಯ್ತೋ ತಕ್ಷಣ ನಾವು ಹೇಳ್ತೇವೆ ಈ ಜೀವಾತ್ಮ ಪರಮಾತ್ಮನಲ್ಲಿ ಒಂದಾಯಿತು. ಹಾಗಾದ್ರೆ ಜೀವಾತ್ಮ ಹಿಂದೆ ಪರಮಾತ್ಮನಲ್ಲಿ ಒಂದಾಗಿರ್ಲಿಲ್ವೇನು? ಆಗ್ಲೂ ಕೂಡ ಒಂದಾಗಿಯೇ ಇತ್ತು. ಆದ್ರೆ ಈ ಪರಿಚ್ಛನ್ನತೆಯಿಂದ ನಾವು ಪರಮಾತ್ಮನನ್ನು ಮರೆತು ಈ ಜೀವಾತ್ಮನನ್ನೇ ಈ ಶರೀರದಲ್ಲಿ ಇರಿಸಿಕೊಂಡಿದ್ದೆವು. ಆಗ ಪರಮಾತ್ಮನ ಮರೆತು ಹೋಗಿತ್ತು ನಮಗೆ. ಆಗ್ಲೂ ಕೂಡ ಒಂದೇ ಆಗಿತ್ತು ಪರಮಾತ್ಮನಲ್ಲಿ. ಆದರೆ ನಮ್ಮ ಸ್ಮರಣೆ, ಸ್ಮೃತಿ ಪಟಲದಿಂದ ಈ ಜ್ಞಾನದ ಜಾಗೃತಿ ಮಾಯವಾಗಿತ್ತು. ಯಾವಾಗ ಶರೀರ ಬಿದ್ದೋಯ್ತು, ಅವರು ಮತ್ತೆ ಆ ಸೂಕ್ಷ್ಮದ ಶರೀರದಲ್ಲಿ ಪರಮಾತ್ಮನಲ್ಲಿ ಒಂದಾಯಿತು. ಈ ರೀತಿಯಲ್ಲಿ ಲಯಗೊಳಿಸುವಂತಹ ವಿಧಾನವನ್ನು ನಾವು ಶರೀರ ಇದ್ದಾಗಲೂ ಕೂಡ ಮಾಡಿಕೊಂಡರೆ ಅದು ಜ್ಞಾನದ ಜಾಗೃತಿ. ಅದರಿಂದ ಹೇಳ್ತಾ ಇದ್ದಾರೆ ಆಚಾರ್ಯ ಶಂಕರರು, ವಿಲಾಪ್ಯ ಈ ರೀತಿಯಾಗಿ ಜೀವಾತ್ಮ ಪರಮಾತ್ಮನ ಒಂದು ವಿಲೀನವಾಗಿ ಐಕ್ಯ ಭಾವದಲ್ಲಿ ಇದ್ದುಕೊಂಡು, ಅಖಂಡ ಭಾವ, ಈ ಐಕ್ಯ ಭಾವ ಅಖಂಡವಾಗಬೇಕು ಅಂದ್ರೇನು? ವಿಸ್ಮೃತಿ ಆಗಬಾರದು, ಮರೆಯಬಾರದು, ಅಖಂಡ, ಖಂಡ ಖಂಡವಾಗಬಾರದು, ಅಖಂಡ. ತೈಲಧಾರೆಯಂತೆ, ತೈಲಧಾರೆ ಖಂಡ ಖಂಡವಾಗಿರುವುದಿಲ್ಲ, ಅಖಂಡವಾಗಿರುತ್ತೆ. ಹೌದಲ್ಲ? ಅಖಂಡ ಭಾವೇನು, ಈ ರೀತಿಯಾದಂತಹ ಅಖಂಡ ಭಾವದಿಂದ ತೂಷ್ಣೀಂ ಭವ, ಮೌನವಾಗಿರು. ನಿನ್ನ ಆತ್ಮಾವಲೋಕನವನ್ನು ಮಾಡಿಕೊಂಡು ಸದಾ ಶಾಂತವಾಗಿರು, ಮೌನವಾಗಿರು. ತೂಷ್ಣೀಂ ಭವ. ಇಷ್ಟು ಚೆನ್ನಾಗಿ ಆಚಾರ್ಯ ಶಂಕರ್ ವಿವರಿಸ್ತಾ ಇದ್ದಾರೆ ನೋಡಿ. ಆದ್ದರಿಂದ ಈ ಶರೀರದ ತಾದಾತ್ಮ್ಯತೆಯನ್ನು ನಾವು ಬಿಟ್ಟಾಗ ಆಗ ನಾವು ಆ ಅಖಂಡ ಭಾವದಲ್ಲಿ ಆತ್ಮಾನಂ ಪರಮಾತ್ಮನಿ, ಪರಮಾತ್ಮನ ಭಾವದಲ್ಲಿ ಈ ಜೀವಾತ್ಮನನ್ನು ಸೇರಿಸಿಕೊಂಡು ಒಂದಾಗಿಸಿಕೊಳ್ಳಬಹುದು. ಮುಂದೆ ನೋಡಿ. ಸ್ವಪ್ರಕಾಶಮಧಷ್ಠಾನಂ ಸ್ವಯಂ ಭೂಯ ಸದಾತ್ಮನ ಬ್ರಹ್ಮಾಂಡಮಪಿ ಪಿಂಡಾಂಡಂ ಯಜ್ಯತಾಂ ಮಲಭಾಂಡವತ್. ಸ್ವಪ್ರಕಾಶಮಧಷ್ಠಾನಂ ಸ್ವಯಂ ಭೂಯ ಸದಾತ್ಮನ ಬ್ರಹ್ಮಾಂಡಮಪಿ ಪಿಂಡಾಂಡಂ ಯಜ್ಯತಾಂ ಮಲಭಾಂಡವತ್. ಈ ಶ್ಲೋಕದ ವಿವರಣೆಯನ್ನು ನೋಡುವ ಮೊದಲು ಹಿಂದಿ ಭಾಷೆಯ ಈ ಎರಡು ಶ್ಲೋಕದ ತಾತ್ಪರ್ಯವನ್ನು ನೋಡೋಣ. ಮಾತಾ ಪಿತ್ರೋರ್ಮಲೋದ್ಭೂತಂ ಬಲಮಾಂ ಸಮಯಂ ವಪುಃ ತ್ಯಕ್ತ್ವಾ ಚಾಂಡಾಲವದ್ದೂರಂ
ब्रह्मी भूय कृति भव। माता पिता के मल से उत्पन्न तथा मल मांस से भरे हुए इस शरीर को चांडाल के समान दूर से ही त्याग कर ब्रह्म भाव में स्थित होकर कृतकृत्य हो जाओ। घटाकाशम महाकाशे इवात्मानं परात्मनि विलाप्याखंड भावेन तूष्णीं भव सदा मुने। हे मुने, घट का नाश होने पर जैसे घटाकाश महाकाश में मिल जाता है, वैसे ही जीवात्मा को परमात्मा में लीन करके सर्वदा अखंड भाव से मौन होकर स्थित रहो। स्वप्रकाशमधिष्ठानं स्वयं भूय सदात्मना ब्रह्मांडमपि पिंडांडम त्यज्यतां मलभांडवत्। जगत का अधिष्ठान जो स्वयं प्रकाश पर ब्रह्म है, उस उस सत्स्वरूप से स्वयं एक होकर पिंड और ब्रह्मांड दोनों उपाधियों को मल से भरे हुए भांड के समान त्याग दो। ಆಂಗ್ಲ ಭಾಷೆಯ ತಾತ್ಪರ್ಯ, ಈ ಮೂರು ಶ್ಲೋಕದ ತಾತ್ಪರ್ಯವನ್ನು ನೋಡೋಣ ಆಂಗ್ಲ ಭಾಷೆಯಲ್ಲಿ. ಮಾತಾಪಿತ್ರೋರ್ಮಲೋದ್ಭೂತಂ ಮಲಮಾಂ ಸಮಯಂ ವಪುಃ ತ್ಯಕ್ತ್ವಾ ಚಾಂಡಾಲವದ್ದೂರಂ ಬ್ರಹ್ಮೀ ಭೂಯ ಕೃತಿ ಭವ. Shunning from a safe distance from the body which has come from parents and itself consists of flesh and impurities, as one does an outcast. Be thou Brahman and realize the consummation of thy life. What is the meaning of shunning? Giving up all identification of the body, which is very impure. घटाकाशं महाकाशे इवात्मानं परात्मनि विलाप्याखंड भावेन तूष्णीं भव सदा मुने. Merging the finite soul in the supreme self, like the space enclosed by a jar in the infinite space, by means of meditation on their identity. Always keep quiet, O sage. स्वप्रकाशमधिष्ठानं स्वयं भूय सदात्मना ब्रह्मांडमपि पिंडांडम त्यज्यतां मलभांडवत्. Becoming thyself the self-effulgent Brahman, the substratum of all phenomena, as that reality, give up both the macrocosm, Brahmanda, and the microcosm, Pinda, like two filthy receptacles. Give up microcosm. What is the meaning of this sentence? Give up microcosm and the macrocosm like two filthy receptacles, ceasing to care for the whole universe, which is other than the self, and which pales into insignificance before the majesty of the self. So beautifully explained. Let's see the explanation in Kannada. ಅಧಿಷ್ಠಾನಂ, ಅಧಿಷ್ಠಾನವು ಸ್ವಪ್ರಕಾಶಂ ಸ್ವಯಂ ಪ್ರಕಾಶವೂ ಆದ ಬ್ರಹ್ಮವೇ ಸದಾತ್ಮನ, ಸದಾತ್ಮ ಸ್ವರೂಪದಿಂದ ಸ್ವಯಂಭೂಯ ನೀನೇ ಆಗಿ ಬ್ರಹ್ಮಾಂಡಂ ಬ್ರಹ್ಮಾಂಡವೂ ಅಪಿ ಮತ್ತು ಪಿಂಡಾಂಡ ಪಿಂಡಾಂಡವೂ ಮಲಭಾಂಡವತ್ ಮಲದಿಂದ ತುಂಬಿದ ಪಾತ್ರೆಯು ಹೇಗೋ ಹಾಗೆ ತ್ಯಜ್ಯತಾ ಬಿಡಲ್ಪಡಲಿ. ನಿಮ್ಮ ಕೈಯಲ್ಲಿ ಯಾವ್ದಾದ್ರೂ ಒಂದು ವಸ್ತು ಇದೆ, ಆ ವಸ್ತು ಅಥವಾ ಪಾತ್ರೆ ಇದೆ, ಆ ಪಾತ್ರೆಯ ಒಳಗೆ ಅತ್ಯಂತ ಮಲಿನವಾದಂತಹ ವಸ್ತು ಇದೆ ಅಂತ ಇಟ್ಕೊಳ್ಳೋಣ. ಮಲಭಾಂಡವತ್, ಮಲದಿಂದ ಕೂಡಿದೆ ಅಂತ ಇಟ್ಕೊಳ್ಳೋಣ. ಮಲ ಅಂದ್ರೆ ಅತ್ಯಂತ ನಿಕೃಷ್ಟವಾಗಿ ನೋಡೋದು ಬೇಡ, ಯಾವ್ದಾದ್ರೂ ಒಂದು ತ್ಯಾಜ್ಯ ಮಾಡುವಂತಹ ವಸ್ತು ಅಂತ ಇಟ್ಕೊಳ್ಳೋಣ. ಅದು ಪಾತ್ರೆಯಲ್ಲಿದೆ. ಅದನ್ನು ಆದಷ್ಟು ಬೇಗ ನಾವು ಅದನ್ನ ಎಸೆದು ಬಿಡ್ತೇವೆ, ಹೌದಲ್ಲ? ಅದನ್ನ ಇಟ್ಕೊಳ್ಳೋದಿಲ್ಲ. ಯಾಕೆ? ಮಲದಿಂದ ಕೂಡಿದೆ, ಕಶ್ಮಲದಿಂದ ಕೂಡಿದೆ, ಕಲ್ಮಶದಿಂದ ಕೂಡಿದೆ. ಆದ್ರಿಂದ ಆದಷ್ಟು ಬೇಗ ಅದನ್ನು ತ್ಯಜಿಸಿ ಬಿಡುತ್ತೇವೆ. ಹೇಗೆ ಆದಷ್ಟು ಬೇಗ ಶೀಘ್ರವಾಗಿ ಆ ಮಲಭಾಂಡವನ್ನು ತ್ಯಜಿಸಲು ಉದ್ಯುಕ್ತರಾಗ್ತೀವಿಯೋ, ಅದೇ ರೀತಿಯಲ್ಲಿ ಈ ಪಿಂಡಾಂಡವನ್ನು ಕೂಡ ಅದೇ ರೀತಿಯಲ್ಲಿ ದೂರ ಇಡಬೇಕು. ನೋಡಿ, ಸತ್ಸ್ವರೂಪದಿಂದ ಸರ್ವಾಶ್ರಯವೂ ಸ್ವಯಂ ಪ್ರಕಾಶವೂ ಆದ ಬ್ರಹ್ಮವೇ ನೀನಾಗಿ ಬ್ರಹ್ಮಾಂಡವನ್ನು ಪಿಂಡಾಂಡವನ್ನು ಮಲದಿಂದ ತುಂಬಿದ ಪಾತ್ರೆಯನ್ನು ಬಿಡುವಂತೆ ತ್ಯಜಿಸು.
ಕೇವಲ ಪಿಂಡಾಂಡ ಮಾತ್ರ ಅಲ್ಲ, ಬ್ರಹ್ಮಾಂಡವನ್ನು ತ್ಯಜಿಸು ಅಂತ ಹೇಳ್ತಾ ಇದ್ದಾರೆ ಆಚಾರ್ಯ ಶಂಕರರು. ಪಿಂಡಾಂಡ ಅಂದ್ರೆ ಶರೀರ, ಶರೀರ ಮಾತ್ರವಲ್ಲ, ನಿನ್ನ ಈ ಒಂದು ಶರೀರ ಈ ಜಗತ್ತಿನೊಡನೆ ಐಕ್ಯವಾಗಿರುವಂತಹ ಸ್ಥಿತಿಯನ್ನೂ ಕೂಡ ಬಿಸಾಡು, ತ್ಯಜಿಸು. ನೋಡಿ ಹೇಗಿದೆ. ಯಾವಾಗ ನಾವು ಪರಬ್ರಹ್ಮನಲ್ಲಿ ಒಂದಾಗಿ ಬಿಡುತ್ತೇವೆ, ಶರೀರದ ಭಾವ ಎಲ್ಲಿರುತ್ತೆ? ಶರೀರವೂ ಇರುವುದಿಲ್ಲ, ಜಗತ್ತು ಇರುವುದಿಲ್ಲ. ಹಾಗೆ ಈ ಜಗತ್ತನ್ನು, ಈ ಬ್ರಹ್ಮಾಂಡವನ್ನು, ಪಿಂಡಾಂಡ ಈ ಶರೀರವನ್ನು ಮಾನಸಿಕವಾಗಿ ತ್ಯಜಿಸು. ಆ ಭಗವಂತನಲ್ಲಿ ಲೀನವಾಗು, ಒಂದಾಗು ಅನ್ನುವಂತಹ ವಿಚಾರವನ್ನು ಇಲ್ಲಿ ಆಚಾರ್ಯ ಶಂಕರರು ಮಂಡಿಸುತ್ತಿದ್ದಾರೆ. ಅತ್ಯಂತ ಸೊಗಸಾದಂತಹ ವಿಚಾರ. ಇದನ್ನು ನಾವು ಮತ್ತೆ ಮತ್ತೆ ಮನನ ಮಾಡಬೇಕು. ಕೇವಲ ಒಂದು ಬಾರಿ ಶ್ರವಣ ಮಾಡಿದ ಕೂಡಲೇ ಅರ್ಥವಾಗುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಮತ್ತೆ ಮತ್ತೆ ಮನನ ಮಾಡ್ತಾ ಇದ್ರೆ ಆಗ ಆ ಭಾವದಲ್ಲಿ ನಾವು ಸ್ಥಿತರಾಗಬಹುದು. ಈ ಒಂದು ವಿಚಾರದೊಡನೆ ಇಂದಿನ ಸತ್ಸಂಗವನ್ನು ಸಂಪನ್ನಗೊಳಿಸೋಣ. ಶಾಂತಿ ಮಂತ್ರವನ್ನು ಹೇಳಿ ನಂತರ ಮುಕ್ತಾಯವನ್ನು ಮಾಡೋಣ. ಓಂ ಸ್ವಸ್ತಿ ಪ್ರಜಾಭ್ಯಃ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಂ ಮಹೀಷಾಃ ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು ಕಾಲೇ ವರ್ಷತು ಪರ್ಜನ್ಯಃ ಪೃಥಿವೀ ಸಸ್ಯಶಾಲಿನಿ ದೇಶೋऽಯಂ ಕ್ಷೋಭರಹಿತಃ ಬ್ರಾಹ್ಮಣಾಃ ಸಂತು ನಿರ್ಭಯಾಃ. ಓಂ ಶಾಂತಿ ಶಾಂತಿ ಶಾಂತಿ. ಹರಿಃ ಓಂ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಮತ್ತೆ ನಾಳೆ ಭೇಟಿಯಾಗೋಣ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶ್ರೀ ಗುರುದೇವ ದತ್ತ.